ಎಲ್ಲಾನು ಕಳ್ಕೊಂಬಿಟ್ಟೇನೋ ಅಷ್ಟರಲ್ಲಿ ನೀವು ದೇವ್ರ ಥರ ಬಂದು ಕಾಪಾಡಿದ್ದೀರ. ಇಲ್ಲೇ ಹೋಗಿದ್ರೆ ನಮ್ಮಪ್ಪ ನನ್ನ ಮೇಲಿಟ್ಟಿದ್ದ ನಂಬಿಕೆನ ನಾನು ಕಳ್ಕೊಂಡಾಗ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಗೌತಮ್ ಅವ್ರೆ, ಪ್ಲೀಸ್ ನೀವು ಥ್ಯಾಂಕ್ಸ್ ಎಲ್ಲ ಹೇಳ್ಬೇಡಿ. ನೀವು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇನ್ಫ್ಯಾಕ್ಟ್ ನಾನು ನಿಮಗೋಸ್ಕರ ಏನೇ ಮಾಡಿದ್ರು ಅದು ನಾನು ನನಗೋಸ್ಕರ ಮಾಡ್ದಾಗೆ. ಇದು ನನ್ನ ಕರ್ತವ್ಯ. ಹೌದು, ನಿಮ್ಗೆ ಆ ಫೈಲ್ ಎಲ್ಲಿ ಸಿಕ್ತು? ಅಲ್ಲೇ ಲಾಕರ್ ಹಿಂದೆ ಇತ್ತು. ಲಾಕರ್ ಹಿಂದೆ ಇತ್ತಾ? ಅಲ್ಲಿ ಹೇಗೆ ಹೋಗೋದಕ್ಕೆ ಸಾಧ್ಯ? ಅತ್ತೆ ಏನೋ ಇಡ್ತಿರ್ಬೇಕಾದ್ರೆ ಅದು ಲಾಕರ್ ಹಿಂದೆ ಬಿದ್ದಿರುತ್ತೆ. ಸೊ ಮೇ ಬಿ ನಾನೇ ಖುದ್ದಾಗಿ ಹುಡುಕಿದ್ದೀನಿ, ನನಗೆ ಸಿಕ್ಕಲಿಲ್ಲ. ವಿಚಿತ್ರ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಸಿಕ್ತು? ಅದು ಅತ್ತೆ ವಿಲ್ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ನಿಮಗೆ ಟೆನ್ಷನ್ ಆಗಿರುತ್ತೆ. ನೀವು ಆ ಟೆನ್ಷನಲ್ಲಿ ಹುಡುಕಿರ್ತೀರಾ, ಆಗ ಆ ಫೈಲ್ ನಿಮಗೆ ಕಾಣಿಸಿರಲ್ಲ. ಒಂದೊಂದ್ಸಲ ಆಗುತ್ತಲ್ವಾ, ನಮ್ಮ ಕಣ್ಣೆದುರಿಗಿರುತ್ತೆ, ನಾವು ಎಷ್ಟೇ ಹುಡುಕಿದ್ರೂ ಅದು ಸಿಗಲ್ಲ. ಆಮೇಲೆ ಯಾವತ್ತೂ ಒಂದ್ಸಲ ಸಿಗುತ್ತೆ. ಮನೇಲಿರೋ ವಿಲ್ಲು ಎಲ್ಲಿ ಹೋಗೋಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆಗ ಮಹಿಮಾ, ಸುಧಾ, ನಾನು ಎಲ್ಲರೂ ಸೇರಿ ಹುಡುಕಿದ್ವಿ, ಯಾಕೆ ಸಿಕ್ತು. ಬಟ್ ಗೌತಮ್ ಅವರೇ, ಎಲ್ಲಿ ಸಿಕ್ತು, ಹೇಗೆ ಸಿಕ್ತು ಅನ್ನೋದಕ್ಕಿಂತ ವಿಲ್ಲು ಸರಿಯಾದ ಟೈಮಲ್ಲಿ ಸಿಕ್ತು ಅಂತ ಖುಷಿ ಪಡಿ ನೀವು. ನಾನು ಅಜ್ಜಿಗೆ ಕಾಫಿ ಕೊಡೋದು ಮತ್ತೆ ಬಂದ ನಿಮಿಷ. ಆಕೆ ಅತ್ತೆ ನನಗೇನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ವಿಲ್ಗೂ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ ಈ ಲೇಡಿಗೂ ಏನೋ ಸಂಬಂಧ ಇದೆ. ಅದೇನು ಅಂತ ತಿಳ್ಕೋಬೇಕು. ಸರ್, ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅವ್ರು ನನಗೆ ಕಾಲ್ ಮಾಡಿದ್ರು. ಯಾರು? ಜೀವ ಅವರು. ನನಗೂ ಏನು ಹೇಳಬೇಕಂತ ಗೊತ್ತಾಗದೆ ಕಾಲ್ ರಿಸೀವ್ ಮಾಡಲಿಲ್ಲ ಸರ್. ಮೇ ಬಿ ಕೋಪ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಇಲ್ಲಿಗೆ ಬಂದರೂ ಬರ್ಬೋದು. ಬಂದರೆ ಏನು ಮಾಡೋದು ಸರ್? ಬರಲಿ. ಯಾರ್ಯಾರಿಗೆ ಯಾವ ರೀತಿ ಪುಂಗಿಗಳನ್ನ ಊದ್ಬಿಟ್ಟು ಸುಮ್ಮನೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್, ಅವರೇ ಬಂದರು ಅನಿಸುತ್ತೆ. ಬಾಚಿವ ಕೂತ್ಕೊಳ್ಳೋದಾಗಿರಲಿ, ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಯಾಕೆ ಸರ್ ಈಗ ಮಾಡಿದ್ರೆ? ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಶೇರ್ ಪೇಪರ್ಸ್ನ ಕೊಟ್ಟೆ. ನೀವು ನೋಡಿದ್ರೆ ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಲ್ಲ. ನೀವು ಮಿಸ್ಯೂಸ್ ಮಾಡ್ಕೊಂಡಿರೋದು ಆ ಶೇರ್ ಪೇಪರ್ಸ್ನಲ್ಲ ಸರ್, ನನ್ನ ನಂಬಿಕೆನಾ. ನೀವು ಈ ಥರ ಮಾಡ್ತೀರಾ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ ಸರ್. ನನಗೆ ಎಷ್ಟು ಹರ್ಟ್ ಆಗಿದೆ ಗೊತ್ತಾ? ನಾನು ಇದನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆ ಇಷ್ಟೊಂದು ಒಟ ಅಂತ ಮಾತಾಡ್ತಿದ್ಯಾ? ನಾನು ಹೇಳೋದನ್ನು ಸ್ವಲ್ಪ ಕೇಳಿಸ್ಕೊ. ನೋಡು, ಮನೆಗೆ ಬಂದವ್ರನ್ನ ನಿಲ್ಲಿಸ್ಕೊಂಡು ಮಾತಾಡೋದು ನಮ್ಮ ಸಂಪ್ರದಾಯ ಅಲ್ಲ. ಕೂತ್ಕೊ. ನೀ ಕೂತ್ಕೊಳ್ತೀಯಾ ಇಲ್ಲ ನಾನು ನಿಂತ್ಕೊಳ್ಳ? ನೀವು ಎದುರುಬಿಡಿ ಸರ್, ನಾನೇ ಕೂತ್ಕೊಳ್ತೀನಿ. ಗುಡ್. ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ಟಿಯಲ್ಲ. ನನಗೆ ಅರ್ಥ ಆಗುತ್ತೆ ನಿನ್ನ ನೋವೆಲ್ಲ. ನಿನಗಿಂತ 10ರಷ್ಟು ನೋವು ನನಗಾಗಿದೆ. ಈ ರೀತಿ ಎಲ್ಲ ಆಗ್ಬಿಡ್ತಲ್ಲ ಅಂತ. ಮಾಡೋದೆಲ್ಲ ಮಾಡಿ ಹೀಗೆ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ಸರ್? ನೀವು ಮಾಡಿರೋ ಡ್ಯಾಮೇಜ್ ಎಂಥದ್ದು ಗೊತ್ತಾ? ನಂಗೆ ಗೊತ್ತಪ್ಪ. ಏನು ಮಾಡಲಿ, ಈ ವಿಷಯದಲ್ಲಿ ನಾನು ನಿನ್ನಷ್ಟೇ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೆ. ನನಗೆ ಗೊತ್ತಿಲ್ಲದೆ ಇದೆಲ್ಲ ಆಗ್ಬಿಟ್ಟಿದೆ. ಓನಪ್ಪ, ನನ್ನ ಮಾತನ್ನು ನಂಬು. ನನಗೆ ಗೊತ್ತಿಲ್ಲದಲೇ ನನ್ನ ಪಾರ್ಟ್ನರ್ಸು ಈ ಥರ ಮಾಡಿಬಿಟ್ಟಿದ್ದಾರೆ. ಅವರು ಈ ಥರ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿದ್ದರೆ ಸುಮ್ಮನೆ ಬಿಟ್ಬಿಡ್ತೀನಿ. ಅಲ್ಲ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡ್ತೀನ? ನನ್ನ ಮುಖ ನೋಡ್ಕೊಂಡು ಹೇಳು, ನಿನಗೆ ಹಾಗನ್ಸುತ್ತಾ? ನಾನು ನಿನಗೆ ಮೋಸ ಮಾಡ್ತೀನ? ನೋಡು, ನಿನ್ನ ಬಾಯಿನಲ್ಲಿ ಮಾತೇ ಬರ್ತಾ ಇಲ್ಲ ಅಂದರೆ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಅರ್ಥ. ಏನೋ ಕೋಪದಲ್ಲಿ ಬಂದ್ಬಿಟ್ಟಿದ್ಯಾ? ಕೋಪ ಸಹಜ ಬಿಡು. ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಇದನ್ನೇ ಮಾಡ್ತಾ ಇದ್ದೆ. ಆದ್ರೆ ಒಂದು ಮಾತು ತಿಳ್ಕೊ, ಯಾವುದನ್ನು ಕರೆಕ್ಟಾಗಿ ತಿಳ್ಕೊಳ್ಳೋದಲ್ಲೇ ಜಡ್ಜ್ಮೆಂಟ್ ಬರಬಾರದು. ಅದಕ್ಕೆ ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊ. ನನ್ನ ಪಾರ್ಟ್ನರ್ಸು ನನಗೆ ಗೊತ್ತಿಲ್ಲದಲ್ಲೇ ಹೀಗೆಲ್ಲ ಮಾಡಿಬಿಟ್ಟಿದ್ದಾರೆ. ನಾನು ಅವ್ರಿಗೆ ವಾರ್ನ್ ಮಾಡಿದ್ದೀನಿ, ಇನ್ನೊಂದ್ಸರಿ ಈ ಥರ ಮಾಡಬಾರ್ದು ಅಂತ. ಆದರೂ ನನ್ನ ಕಡೆಯಿಂದ ತಪ್ಪಾಗ್ಬಿಟ್ಟಿದೆ. ದಯವಿಟ್ಟು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಇಷ್ಟೇ ನನಗೆ ಹೇಳೋಕ್ಕಾಗೋದು. ಉಳಿದಿದ್ದು ನಿನಗೆ ಬಿಟ್ಟಿತ್ತು. ಓಕೆ ಸರ್, ಮತ್ತೆ ಇದು ರಿಪೀಟ್ ಆಗದಿರೋ ಥರ ನೋಡ್ಕೊಳ್ಳಿ. ನನಗೆ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಸರ್. ನಮ್ಮ ಸಂಬಂಧ ಹಾಳಾಗೋದು ನನಗೆ ಇಷ್ಟ ಇಲ್ಲ ಸರ್. ಸರಿಪ್ಪ, ಥ್ಯಾಂಕ್ಸ್. ಹೋಗಮ್ಮ, ಆ ಫೈಲ್ಸ್ ಎಲ್ಲ ತಂದ್ಬಿಡು.
ಸರ್ ಇದು ಈ ಶೇರ್ಸ್ ಪೇಪರ್ಸ್ನೆಲ್ಲ ನಿನ್ನ ಹತ್ರ ಇಟ್ಕೊಬಿಡಪ್ಪ. ಇದ್ರ ಸವಾಸನೆ ಬೇಡ ನನಗೆ. ಇದರಿಂದಲೇ ಅಲ್ವಾ ನಮ್ಮಿಬ್ಬರು ನಡುವೆ ಬಿರುಕಾಗಿತ್ತು. ಸರ್ ಮತ್ತೆ ಸೆಕ್ಯೂರಿಟಿಗೆ ಹೇಳ್ದೆ ನಾನು, ಅದೆಲ್ಲ ಏನು ಬೇಡ. ನಿನ್ನ ಮೇಲೆ ನನಗೆ ನಂಬಿಕೆ ಇದೆಯಲ್ಲ, ಅದೊಂದೇ ಸಾಕು ನಿನ್ನ ಸೆಕ್ಯೂರಿಟಿಗೆ. ಥ್ಯಾಂಕ್ ಯು ಸರ್. ಓಕೆ. ಕಾಫಿ, ಟೀ, ಜ್ಯೂಸ್ ಏನು ತಗೊಂಚೆ? ಏನೂ ಬೇಡ ಸರ್, ನನಗೆ ಸ್ವಲ್ಪ ಕೆಲಸ ಇದೆ, ನಾನೇನು ಹೊರಡ್ತೀನಿ ಸರ್. ಇಲ್ಲಿವರೆಗೂ ಬಂದು ಬೇಡ ಅಂದರೆ ಹೇಗೆ? ಸ್ವಲ್ಪ ತಗೋ. ಪರವಾಗಿಲ್ಲ ಸರ್, ಇನ್ನೊಂದು ಸಲ ಬರ್ತೀನಿ. ಸರಿ ಹೊರಡು. ಸರಿ ಸರ್, ಬರ್ತೀನಿ. ಏನು ಸರ್, ಬೆಂಕಿ ಥರ ಬಂದವ್ರನ್ನ ಐಸ್ ಥರ ಕರಗಿಸಿ ಕಳಿಸ್ಬಿಟ್ರಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಸರ್. ಅಂದ್ಕೊಂಡಿದ್ದನ್ನೆಲ್ಲ ಸಾಧಿಸ್ಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕು. ಇವನನ್ನು ಚೆನ್ನಾಗಿ ಇಟ್ಕೊಂಡ್ರೇನೆ ಆ ಗೌತಮ್ ತಿಮಾನ್ಗೆ ಕೌಂಟರ್ ಕೊಡೋದಕ್ಕಾಗುತ್ತೋ. ನನ್ನ ಪಾಲಿಗೆ ಇವನೇ ನನಗೆ ಟ್ರಂಪ್ ಕಾರ್ಡ್. ಇವನಿಗೆ ಬೆಣ್ಣೆ ಹೆಚ್ಚ್ತೀನಿ, ಅವನಿಗೆ ಬಾಂಬ್ ಬಿಡ್ತೀನಿ. ಆರಾಧಿಸುವೆ ಮದನಾರಿ ತರನನೇನ ತರನಾನೇ ತರೇ ನನೇ ತರನಾನೇ. ಆನಂದ್, ಏನ್ ಇಷ್ಟೊಂದು ಖುಷಿಯಾಗಿದೆಯಾ? ಏನ್ ವಿಷಯ? ಇದೊಂಥರ ಇಂಟರ್ ಕನೆಕ್ಷನ್. ಇಂಟರ್ ಕನೆಕ್ಷನ್ ಏನ್ ಹಾಗಂದ್ರೆ? ಏನು ಅಂದ್ರೆ ಗೆಳೆಯ ಖುಷಿಯಾಗಿದ್ದಾನೆ ಅಂತಂದ್ರೆ ಆಟೋಮೆಟಿಕ್ ಆಗಿ ನಾನು ಖುಷಿಯಾಗಿರ್ತೀನಿ. ಇದನ್ನೇ ಇಂಟರ್ ಕನೆಕ್ಷನ್ ಅನ್ನೋದು. ಹಾಗೆ ಹೇಳಿದ್ಯಾ? ಈ ನಡುವೆ ಗೆಳೆಯ ಖುಷಿಯಾಗಿದ್ದಾನಲ್ವೇನೆ, ಅದ್ ನೋಡಕ್ಕೆ ಖುಷಿ ಆಗುತ್ತೆ. ಮುಂಚೆ ಖುಷಿಯಾಗಿರೋ ತರ ಇದ್ದ, ಆದ್ರೆ ಅವ್ನ ಮನ್ಸಲ್ಲಿ ಏನೋ ಒಂದು ನೋವಿತ್ತು. ಆದ್ರೆ ಈಗ ನಿಜವಾಗ್ಲೂ ಖುಷಿಯಾಗಿದ್ದಾನೆ. ಹೌದು ಆನಂದ್, ಈಗಂತೂ ಅವ್ನ ಮುಖದಲ್ಲಿ ಎಕ್ಸ್ಟ್ರಾ ಖುಷಿನೇ ಇದೆ. ಅಮ್ಮ, ತಂಗಿ, ಭೂಮಿಕಾ, ಛೋಟಾ ಚಾಂಪಿಯನ್ ಎಲ್ಲ ಸಿಕ್ಕಿರೋದು ಅವ್ನ ಲೈಫ್ ಫುಲ್ ಕಂಪ್ಲೀಟ್ ಆಗಿದೆ. ಇನ್ ಮಗು ಒಂದು ಆಗ್ಬಿಟ್ರೆ ಸೂಪರ್, ಕರೆಕ್ಟ್, ಫುಲ್ ಕಂಪ್ಲೀಟ್ ಆಗ್ಬಿಡುತ್ತೆ. ಡಬಲ್ ಖುಷಿ. ಅಯ್ಯೋ, ನಾನು ಸಿಕ್ಕಾಗಲ್ಲ ಅವ್ನಿಗೆ ಹೇಳ್ತಾನೆ ಇರ್ತೀನಿ, ಇಬ್ರು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ರು, ಏನಾದ್ರೂ ಸಮಸ್ಯೆ ಇದ್ರೆ ಟ್ರೀಟ್ಮೆಂಟ್ ತಗೊಳ್ರಿ ಅಂತ. ನಾನು ಹೇಳಿದ ತಕ್ಷಣ ಹ್ಞೂ ಅಂತಾನೆ, ಆಮೇಲೆ ಮರೆತು ಬಿಡ್ತಾನೆ. ಮರಿ ಅಂತವನಲ್ಲ ಅವನು, ಬೇಕು ಅಂತ ಅವಾಯ್ಡ್ ಮಾಡ್ತಾನೆ. ಅವನಿಗೆ ಹಾಸ್ಪಿಟ್ಲ್ ಅಂದ್ರೆ ಸ್ವಲ್ಪ ಹಂಗೇನೆ, ಹಾಸ್ಪಿಟ್ಲ್ ಫೋಬಿಯಾ ಅವನಿಗೆ. ಹೆಸರು ಕೇಳ್ತಿದ್ದಂಗೆ ಗಡ 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 ಅಂತ ನಡುಕ್ತಾನೆ. ಅದೇ ಮನೇಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಅವನೇ ಮುಂದೆ ನಿಂತು ಎಲ್ಲ ನೋಡ್ಕೋತಾನೆ. ಅವನ ವಿಷಯದಲ್ಲಿ ಮಾತ್ರ ಪರ್ಸನಲ್ ಕೇರೇ ತಗೊಳ್ಳಲ್ಲ. ಇನ್ನು ಮಗು ವಿಷಯದಲ್ಲಂತೂ ಗಪ್ಚುಪ್, ಇಬ್ರು ಮಾತೇ ಆಡಲ್ಲ. ಚಿನ್ನ, ಇಂಥ ವಿಷಯನ ಪ್ರಸ್ತಾಪ ಮಾಡಬೇಕಾಗಿರೋದು ಅಮ್ಮ ಕಣೆ. ಅದ್ರೇನು ಮಾಡೋದು, ಅವ್ರು ಮಾತಾಡೋ ಪರಿಸ್ಥಿತಿಲಿ ಇಲ್ವಲ್ಲ. ಇನ್ನು ಶಕುಂತಲಾ ಆಂಟಿ ಬಗ್ಗೆ ಕೇಳಲೇಬೇಡ ಬಿಡು. ಅವ್ರಿಗೆ ಇವನ ಬಗ್ಗೆ ಕಾಳಜಿ ಇದ್ದಿದ್ರೆ ಇವನಿಗೆ ಯಾವತ್ತೋ ಮದುವೆ ಮಾಡ್ರವರು, ಯಾವತ್ತೋ ಮಕ್ಕಳು ಆಗ್ಬಿಡ್ತಾ ಇತ್ತು. ಎಷ್ಟೇ ಆಗಲಿ ಮಲ್ತಾಯಿನೇ ಅಲ್ವೇನೆ. ಆನಂದ್, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಗೌತಮ್ ಅವ್ರ ಅಜ್ಜಿ ಇಲ್ವಾ, ಅವರೇ ಕರೆಕ್ಟ್ ಇದಕ್ಕೆಲ್ಲ. ಅವ್ರಿಗೆ ಫಿಟ್ಟಿಂಗ್ ಇಡೋಣ, ಅವರೇ ಎಲ್ಲ ನೋಡ್ಕೋತಾರೆ. ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಯೂಸ್ ಮಾಡ್ಕೊಳ್ಳೋಣ. ಚಿನ್ನೋ, ಎಂತ ಮಾಸ್ಟರ್ ಪ್ಲಾನ್ ಕೊಟ್ಟೆ ನೀನು. ಕರೆಕ್ಟ್, ಇದಕ್ಕೆ ಅಜ್ಜಿನೇ ಸರಿ. ಇಡ್ತೀನಿ ನೋಡು ಫಿಟ್ಟಿಂಗು. ಹೌದು, ಎಲ್ಲಿ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿ ಬಲ್ಬ್ ಆನ್ ಆಗುತ್ತೆ ಅಂತ ಗೊತ್ತು ಅಂದಲ್ಲ. ಸ್ವಿಚ್ ಎಲ್ಲಿದೆ? ಇಲ್ಲಿದೆ, ತರ್ಲೆ ನೀನು. ಐಡಿಯಾ ಕೊಟ್ರೆ ನನ್ನೇ ರೇಗಿಸ್ತೀಯಾ? ಆರಾಧಿಸುವೆ ಮದನಾರಿ. ಸಾರಿ ಮಹಿ, ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು. ನಾನು ನಿನ್ನಂಗೆ ಕೇಳಿದೆ ಆ ಶೇರ್ ಪೇಪರ್ಸ್ನ ಕೊಟ್ಟಿದ್ದು ತುಂಬಾ ದೊಡ್ಡ ತಪ್ಪು. ನೀನು ನನ್ನನ್ನು ನಂಬಿ ಸೇಫ್ ಆಗಿರಲಿ ಅಂತ ಆ ಪೇಪರ್ಸ್ನ ಕೊಟ್ಟಿದ್ದೆ. ಆದರೆ ನಿನ್ನ ನಂಬಿಕೆನ ನಾನು ಮಿಸ್ಯೂಸ್ ಮಾಡಿಕೊಂಡೆ. ನನಗೆ ಒಂಥರ ಆಗ್ತಿದೆ, ನಾನು ಈಗ ಮಾಡಿಬಿಟ್ನಲ್ಲ ಅಂತ. ನಂಬಿಕೆ ಅನ್ನೋದು ತುಂಬ ದೊಡ್ಡದು ಮಹಿ. ಒಂದ್ಸಲ ಅದನ್ನು ಕಳ್ಕೊಂಡ್ರೆ ಯಾವುದೂ ಮೊದಲಿನ ಥರ ಇರೋದಿಲ್ಲ. ನೀನೇನು ಹೇಳಲ್ಲ, ಆದರೆ ನಿನ್ನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅದು ಇದ್ದೇ ಇರುತ್ತೆ, ನಾನು ಈಗ ಮಾಡಿಬಿಟ್ನಲ್ಲ ಅಂತ. ಅಪನಂಬಿಕೆ ಅನ್ನೋದು ಹುಟ್ಕೊಂಡು ಬಿಟ್ಟಿರತ್ತೆ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಿನ್ನ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ನಾನು ಸೋತೋಗ್ಬಿಟ್ಟೆ ಅಷ್ಟೆ. ಅದ್ರ ಬಗ್ಗೆ ನನಗೆ ತುಂಬ
ತುಂಬ ಗಿಲ್ಟ್ ಇದೆ ಮಹಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇಟ್ಸ್ ಓಕೆ ಜೀವ, ಆಗಿದ್ದಾಯ್ತು, ಬಿಟ್ಬಿಡು. ನಾನು ಅದನ್ನ ನನ್ನ ತಲೆಯಿಂದ ತೆಗ್ದಾಕ್ಬಿಟ್ಟಿದ್ದೀನಿ, ನೀನು ನಿನ್ನ ತಲೆಯಿಂದ ತೆಗ್ದಾಕ್ಬಿಡು. ಇದನ್ನ ಲಾಸ್ಟ್ ಸ್ಟಾಪ್ ಅಲ್ಲ, ಈ ಜರ್ನಿ ಇನ್ನು ತುಂಬಾನೇ ಇದೆ. ಆ ಮಹಿ, ಹೌದು, ಬಟ್ ಸ್ಟಿಲ್ ಗಿಲ್ಟ್ ಅನ್ನೋದು ಇದ್ದೇ ಇರುತ್ತಲ್ವಾ, ಅದಷ್ಟು ಈಸಿಯಾಗಿ ಹೋಗಲ್ಲ ಮಹಿ. ನಿನ್ನ ನೋಡಿದಾಗೆಲ್ಲ ನಾನು ಮಾಡಿದ ತಪ್ಪು ನನ್ನ ಕಣ್ಮುಂದೆ ಬರ್ತಾನೆ ಇರುತ್ತೆ. ಎಷ್ಟೇ ಬೇಡ ಅಂತ ಅವಾಯ್ಡ್ ಮಾಡಿದ್ರೂ ನನ್ನ ಮೈಂಡ್ಗೆ ಬಂದೇ ಬರುತ್ತೆ. ತಪ್ಪು ಮಾಡೋದು ಈಸಿ ಮಹಿ, ನಮಗೆ ಗೊತ್ತಿಲ್ಲದೆ ಅದು ಆಗ್ಬಿಡತ್ತೆ. ಅದಾದ್ಮೇಲೆ ಗಿಲ್ಟ್ ಆಗುತ್ತಲ್ಲ, ಅದನ್ನು ಓವರ್ಕಮ್ ಮಾಡೋದು ಅಷ್ಟು ಈಸಿ ಅಲ್ಲ. ಗುಡ್. ಸ್ವಲ್ಪ ಗಿಲ್ಟ್ ಇರೋದು ಒಳ್ಳೇದು, ಅದು ನಮ್ಮನ್ನ ರೈಟ್ ಟ್ರ್ಯಾಕಲ್ಲಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದರೆ ಅದೇ ಅತಿ ಆಗಬಾರ್ದು, ಅದು ಒಳ್ಳೇದಲ್ಲ. ಈಗ ನೀನು ಸಾರಿ ಕೇಳಿದೆ ಅಲ್ವಾ, ನಿನ್ನ ತಪ್ಪು ನಿನಗೆ ಗೊತ್ತಾಯ್ತಲ್ವಾ, ಅದನ್ನ ಸರಿ ಮಾಡಬೇಕು ಅನ್ನೋ ಮನಸ್ಸಿದೆ ಅಲ್ವಾ, ಅಷ್ಟು ಸಾಕು. ಇನ್ನೇನು ಓವರ್ ಥಿಂಕ್ ಮಾಡಕ್ಕೆ ಹೋಗ್ಬೇಡ. ಮಿಸ್ಟೇಕ್ಸ್ ಹ್ಯಾಪನ್. ಒಂದೊಂದ್ಸರಿ ನಾನು ತಪ್ಪು ಮಾಡ್ತೀನಿ, ಒಂದೊಂದ್ಸರಿ ನೀನು ತಪ್ಪು ಮಾಡ್ತೀಯ. ನಮ್ಮ ಮಿಸ್ಟೇಕ್ಸ್ನ ಸರಿ ಮಾಡ್ಕೊಂಡು ಹೋಗ್ತೀವಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಇವಾಗ ಆಗಿತ್ತೆಲ್ಲ ಆಗೋಯ್ತು, ಅದನ್ನೆಲ್ಲ ಮರ್ತ್ಬಿಡು. ಬಟ್ ಇನ್ಮೇಲೆ ತುಂಬಾನೇ ಕೇರ್ಫುಲ್ ಆಗಿರು. ಯಾರನ್ನೂ ಅಷ್ಟು ಈಸಿಯಾಗಿ ನಂಬೇಡ. ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಸಿಗಾಕೊಳ್ಳೋಕೆ ಹೋಗ್ಬೇಡ. ನಿಂದೆ ಅಂತ ಒಂದು ಲಿಮಿಟ್ ಹಾಕೋಬಿಡು, ಅದ್ರ ಒಳಗಡೆ ಯಾರನ್ನೂ ಬಿಟ್ಕೋಬೇಡ. ಅವಾಗ ನೀನು ಸೇಫ್ ಆಗಿರ್ತೀಯ. ಸೊ ಇನ್ಮೇಲಿಂದ ದಯವಿಟ್ಟು ನೀನು ತುಂಬ ಹುಷಾರಾಗಿರು. ಓಕೆ, ಇನ್ಮೇಲಿಂದ ಕೇರ್ಫುಲ್ ಆಗಿರ್ತೀನಿ ಬಿಡು. ಮೊದಲೇ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್. ನನಗೇನಾದ್ರೂ ಕೋಪ ಬಂದರೆ ಅಷ್ಟೇ, ನಾನು ಎಂಥ ಕ್ರ್ಯಾಕ್ ಅಂತ ಗೊತ್ತಲ್ವಾ, ಆಮೇಲೆ ನೀನು ತಡ್ಕೊಳಕ್ಕೆ ಆಗಲ್ಲ. ಗೊತ್ತು, ಅದಕ್ಕೆ ನಾನು ನಿನ್ನ ಇಷ್ಟಪಟ್ಟಿದ್ದು. ಅದೇ ನನಗೆ ಸ್ಪೆಷಲ್ ಅನಿಸಿದ್ದು. ನಿನ್ನ ಕಡೆ ನಾನು ಅಟ್ರಾಕ್ಟ್ ಆಗೋಗಿ ಮಾಡಿದ್ದು. ನೀನು ಹೇಗಿದೆಯೋ ಹಾಗೆ ಇದ್ಬಿಡು. ಅಂದರೆ ನಾನು ಕ್ರ್ಯಾಕ್ ಆಗೇ ಇರಬೇಕು ಅಂತ ಹೇಳ್ತಾ ಇದೆಯಾ? ಎಸ್, ಅದೇ ನನಗಿಷ್ಟ. ಜೀವಾ, ಸಾರಿ, ತಮಾಷೆ ಮಾಡಿದೆ ಅಷ್ಟೇ. ಸರಿ ಬಾ, ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ, ಊಟಕ್ಕೆ ಹೋಗೋಣ. ಮತ್ತೆ ಬೇಬಿ, ಏನು ಸಮಾಚಾರ? ಏ ಬೇಬಿ, ನಿಮ್ಮಪ್ಪ ಸದಿಕೆ ಕಡೆ ಬರಲ್ಲ? ನಿಮ್ಮಣ್ಣ ಅವ್ರನ್ನ ಡೆಲ್ಲಿಗೆ ಕಳಿಸಿದಾರಲ್ಲ, ಸೊ ಅವ್ರು ಆಲ್ಮೋಸ್ಟ್ ಅಲ್ಲೇ ಸೆಟ್ಲು. ತಿಂಗ್ಳಿಗೆ ಒಂದ್ಸಲಿ ಬಂದ್ರೇ ಹೆಚ್ಚು. ಆ್ಯಕ್ಚುಲಿ ನಿಮ್ಮಣ್ಣ ನಮ್ಮಿಬ್ರನ್ನ ದೂರ ಮಾಡಬೇಕು ಅಂತ ಇದನ್ನು ಮಾಡಿದ್ರು, ಬಟ್ ಅದು ನಮಗೆ ಅಡ್ವಾಂಟೇಜೇ ಆಯಿತು. ಆಚೆ ಎಲ್ಲೋ ಸಿಗ್ತಾ ಇದ್ದಿದ್ದು ನಾವು ಮನೇಲಿ ಸಿಗ್ತಾ ಇದ್ದೀವಿ. ಆಚೆ ಸಿಗದೇ ಇರೋ ಪ್ರೈವಸಿ ನಮ್ಗೆ ಮನೇಲಿ ಸಿಗ್ತಿದೆ. ಸದ್ಯ ಹಾಗಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಮೊದಲೆಲ್ಲ ಆಗಿದ್ರೆ ಎಲ್ಲಿ ನಿಮ್ಮಪ್ಪ ಬರ್ತಾರೋ ಅಂತ ಭಯ ಪಟ್ಕೊಂಡಿರ್ಬೇಕಿತ್ತು, ಹೊರಗಡೆ ಎಲ್ಲೆಲ್ಲೋ ಸಿಗ್ಬೇಕಿತ್ತು. ಆದ್ರೆ ಈಗ ಯಾರ ಭಯನೂ ಇಲ್ಲದೆ ಬಿಂದಾಸಾಗಿ ಮೀಟ್ ಮಾಡ್ಬೋದು. ಅದಕ್ಕೆ ಹೇಳೋದು ಬೇಬಿ, ನಮ್ಮಿಬ್ರನ್ನ ಯಾರ ಕೈಯಿಂದನೂ ದೂರ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಒಂದ್ ವೇಳೆ ಮಾಡಕ್ ಪ್ರಯತ್ನ ಪಟ್ಟರು ನಾವಿನ್ನೂ ಜಾಸ್ತಿ ಹತ್ರ. ಹೌದು ಜೈ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಈಗೀಗಂತೂ ನಮ್ಮ ಬಾಂಡಿಂಗ್ ಜಾಸ್ತಿ ಆಗ್ತಿದೆ. ಈಗಂತೂ ನಾನು ನಿಮ್ಮ ಹೆಂಡ್ತಿನೇ ಅನ್ನೋ ಫೀಲ್ ಬರ್ತಿದೆ, ಗೊತ್ತಾ? ಆಗೋದೇನು ಬೇಬಿ, ಸತ್ಯ ತಾನೆ ಬೇಬಿ. ಸಿ, ಆ ಮಲ್ಲಿಗೆ ನಾನು ತಾಳಿ ಕಟ್ಟಿರ್ಬೋದು, 3 ಗಂಟು ಹಾಕಿರ್ಬೋದು, ಆದರೆ ನಿಜವಾದ ಗಂಟು ನೀನು. ಅದು ಬರೀ ಗಂಟು ಅಂಡ್ ಅಸಲಿ ನಂಟಿರೋದು ನಿನ್ ಜೊತೆಗೆ ಅಲ್ವಾ? ಹೌದಾ? ಇಷ್ಟೆಲ್ಲ ಹೇಳಿದ್ಮೇಲೆ ಹೌದಾ ಅಂತ ಕೇಳ್ತಿಯಲ್ಲ ಬೇಬಿ. ನಾನು ಆಲ್ರೆಡಿ ನಿನಗೆ ಮನ್ಸು ಕೊಟ್ಟಾಗಿದೆ. ಮನ್ಸು ಕೊಡೋದು ಅಂದ್ರೆ ಏನು? ಮದುವೆ ಆದಂಗೆ ತಾನೆ ಲೆಕ್ಕ. ಇವಾಗ ಮದುವೆ ಆದವ್ರು ಏನ್ ಮಾಡ್ತಾರೆ ಹೇಳು? ಮದುವೆ ಆದ್ಮೇಲೆ ಮನ್ಸು ಕೊಡ್ತಾರೆ. ಬಟ್ ನಾನು ಮುಂಚೆನೆ ಕೊಟ್ಟಿದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನಾವಿಬ್ರು ಗಂಡ ಹೆಂಡ್ತೀನಿ. ನಿನ್ ಕುತ್ಕೇಳಿ ತಾಳಿ ಒಂದಿಲ್ಲ ಅಷ್ಟೇ. ಅಂಡ್ ತಾಳಿ ಅವಶ್ಯಕತೆನೂ ಇಲ್ಲ ಬೇಬಿ. ಇಟ್ಸ್ ಜಸ್ಟ್ ಅ ಫಾರ್ಮಾಲಿಟಿ ಸೇಕ್, ಪ್ರಪಂಚಕ್ಕೆ ತೋರ್ಸಕ್ಕೋಸ್ಕರ. ನಮ್ಗದ್ರ ಅವಶ್ಯಕತೆ ಇಲ್ಲ, ಬಿಟ್ಟಾಕು. ನಿಮಗೆ ಬೇಡದೇ ಇರ್ಬೋದು ಜೈ, ಬಟ್ ನನಗೆ ಬೇಕು. ಅದು ಒಂಥರ ಸೀಲ್ ಇದ್ದಂಗೆ. ಅದಿದ್ರೇನೆ ನಮ್ಮ ರಿಲೇಶನ್ಶಿಪ್ ವ್ಯಾಲಿಡ್ ಆಗೋದು. ಇಲ್ಲ ಅಂದ್ರೆ ಈ ಜನ ಎಲ್ಲ ಸೇರ್ಕೊಂಡು ಇದಕ್ಕೆ ಬೇರೆನೆ ಅರ್ಥ ಕೊಡ್ತಾರೆ. ಜನರ ಬಗ್ಗೆ ಯಾಕೆ ಬೇಬಿ ತಲೆ ಕೆಡ್ಸ್ಕೊತೀಯ ನೀನು? ಅವ್ರೇನು ಬಂದು ನಿನಗೆ ಊಟ ಆಗ್ತಾ ಅದು ಖರ್ಚಿಗೆ ಕಾಸು ಕೊಡ್ತಾರ? ಇಲ್ಲ ತಾನೆ? ಸೊ ನಮ್ಮ ಲೈಫ್ ನಮ್ಮ ಇಷ್ಟ, ನಿಮಗೇನು ಕಷ್ಟ ಅಂತ ಬಿಂದಾಸಾಗಿ ಇದ್ಬಿಡ್ಬೇಕು ಬೇಬಿ. ಸೊ ನಾವು ಇಗ್ನೋರ್ ಮಾಡಬೇಕು, ಯಾರಿಗೂ ತಲೆ ಕೆಡಿಸ್ಕೋಬಾರ್ದು. ಅವಾಗ ಅವ್ರು ಪಡ್ಗೋರು ತೆಪ್ಪಗಿರ್ತಾರ ಅಷ್ಟೇ. ಅದು ಹೇಳೋದು ಈಸಿ ಜೈ, ಬಟ್ ರಿಯಾಲಿಟಿಲಿ ಬದುಕೋದು ತುಂಬ ಕಷ್ಟ. ನೀವು ಬಾಯ್ಸ್ ಹೇಗೆ ಬೇಕಾದರೂ ಇರ್ಬೋದು, ಬಟ್ ನಾವು ಗರ್ಲ್ಸ್ ಆಗಿ ಇರೋಕ್ಕಾಗತ್ತಾ? ಸ್ವಲ್ಪ ಫಾರ್ವರ್ಡ್ ಆಗಿ ಜಾಲಿಯಾಗಿ ಇದ್ದರೆ ಇವಳು ಅಂಥವಳು ಇಂಥವಳು ಅಂತ ಸ್ಟಿಕ್ಕರ್ ಅಂಟಿಸ್ತಾರೆ. ಅದಕ್ಕೆ ಹೇಳಿದ್ದು, ಆದಷ್ಟು ಬೇಗ ನಿಮ್ಮ ಹೆಂಡತಿ ಪೋಸ್ಟ್ನ ನನಗೆ ಕೊಟ್ಬಿಡಿ. ಒಂದೊಂದ್ಸಲಿ ಅಂತೂ ನನಗೇನು ಅನಿಸುತ್ತೆ ಅಂದರೆ, ನಾವು ಲವ್ ಮಾಡ್ತಾಯಿದ್ದೀವೋ ಸ್ಮಗ್ಲಿಂಗ್ ಮಾಡ್ತಾಯಿದ್ದೀವೋ ಅಂತ ಅನಿಸುತ್ತೆ. ಎಷ್ಟು ಗಿಲ್ಟ್ ಆಗುತ್ತೆ ಗೊತ್ತಾ? ಡೋಂಟ್ ವರಿ ಬೇಬಿ, ನೀನೇ ನೋಡ್ತಿದ್ಯಾ ತಾನೆ ಏನೇನೆಲ್ಲ ನಡೀತಾ ಇದೆ ಅಂತ. ನಾನು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು. ಎಲ್ಲ ನಾನು ಅಂದ್ಕೊಂಡಂಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ನೀನು ನನ್ನ ಹೆಂಡತಿ ಆಗಿರ್ತಿದ್ದೆ ಬೇಬಿ.
ಇವಾಗ ಆಗದೆ ಇದ್ರೆ ಏನಂತೆ ಬೇಬಿ, ಮುಂದಕ್ಕೊಂದಿನ ನನ್ನ ಹೆಂಡತಿ ಆಗವಳೆ. ಬಟ್ ಐ ಪ್ರಾಮಿಸ್ ಬೇಬಿ, ಅಲ್ಲಿವರೆಗೂ ನಿನಗೆ ಕೊಡಬೇಕಾಗಿರೋ ಟೈಮ್ನ ಇಂಪಾರ್ಟೆನ್ಸ್ನ ನಾನು ಕೊಟ್ಟೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮನೆಗೆ ಹೋಗಲ್ವಾ? ಹೇಗಿದ್ರು ಆ ಪೀಡೆ ಮನೇಲಿ ಇಲ್ವಲ್ಲ ಬೇಬಿ, ಸೊ ಆರಾಮಾಗಿ ಇಲ್ಲೇ ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ. ಬಟ್ ಮನೆಯವ್ರಿಗೆ ಯಾರಿಗಾದ್ರೂ ಡೌಟ್ ಬಂದರೆ? ಏನು ಡೌಟ್ ಬರುತ್ತೆ, ಎಲ್ಲೋ ಹೋಗಿದ್ದಾನೆ ಬರ್ತಾನೆ ಅನ್ಕೋತಾರೆ. ಹಾಗೂ ಒಂದು ವೇಳೆ ಕೇಳಿದ್ರು ಮಾಮೂಲಿ ಏನೋ ಒಂದು ರೀಲ್ ಬಿಟ್ಟು ಮ್ಯಾನೇಜ್ ಮಾಡ್ತೀನಿ. ಯು ಡೋಂಟ್ ವರಿ. ವಾವ್ ಜೈ, ಪ್ರತಿ ಸಲ ನೀವು ಬೇಗ ಹೋದಾಗಲೂ ಇನ್ನೊಂದು ಸ್ವಲ್ಪ ಹೊತ್ತು ಇವ್ರು ಇದ್ದೋಗ್ಬಾರ್ದಾಗಿತ್ತಾ ಅಂತ ಅನ್ಸೋದು. ಆದರೆ ಇವಾಗ ನೀವೇ ಇರ್ತೀನಿ ಅಂತ ಹೇಳ್ತಾ ಇದ್ದೀರಾ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಮಾರ್ನಿಂಗ್. ಎಲ್ಲೋಗಿದ್ದೆ, ಈಗ ಬರ್ತಾ ಇದೆಯಾ? ಅದು ಬ್ರೋ, ಸ್ವಲ್ಪ ಕೆಲಸ ಇತ್ತು, ನೆನ್ನೆ ಮುಗಿಯೋದು ಲೇಟ್ ಆಗೋಯ್ತು. ನೈಟ್ ಎಷ್ಟೊತ್ತಲ್ಲಿ ಲೇಟಾಗಿ ಯಾಕೆ ಹೋಗ್ತೀಯಾ, ರಿಸ್ಕು, ಬೆಳಗ್ಗೆ ಎದ್ದು ಹೋಗುವಂತ ಫ್ರೆಂಡ್ ಹೇಳ್ದ, ಹಾಗಾಗಿ ಹೀಗೆ ಬರ್ತಾ ಇತ್ತು. ಅದು ಒಂಥರ ಒಳ್ಳೇದೇ ಬಿಡು, ಅಷ್ಟೊತ್ತಿನಲ್ಲಿ ಯಾಕೆ ಓಡಾಡಬೇಕು? ಅದಕ್ಕೆ ರಿಸ್ಕ್ ಯಾಕೆ ಅಂತ. ಮತ್ತೆ ಮಲ್ಲಿ ಫೋನ್ ಮಾಡಿಲ್ಲ, ಹೇಗಿದ್ದಾಳಂತೆ? ಬ್ರೋ, ಮಾಡ್ತಿರ್ತಾಳೆ, ಮಾತಾಡ್ತಿರ್ತೀವಿ, ಚೆನ್ನಾಗಿದ್ದಾಳೆ. ಹೌದು, ಅವಳು ಯಾಕೆ ಇದಕ್ಕಿದ್ದಾಗೆ ಹೋದ್ಲು? ಎನಿ ಪ್ರಾಬ್ಲಮ್? ಇಲ್ಲಪ್ಪ, ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ. ಅವಳಿಗೆ ಸಡನ್ ಆಗಿ ತಾತನ ನೆನಪಾಗಿದೆ ಆ್ಯಂಡ್ ಊರಲ್ಲಿ ಸ್ವಲ್ಪ ದಿನ ಇರಬೇಕು ಅಂತ ಹೇಳಿದ್ಲು. ನಾನು ಹೋಗೋಕ್ಕಾಗಲ್ವಲ್ಲ, ಸೊ ಕೆಲಸ ಸ್ವಲ್ಪ ಬ್ಯುಸಿ ಇದೆ, ಹಾಗಾಗಿ ಅವಳನ್ನ ಕರ್ಕೊಂಡೋಗಿ ಬಿಡೋಕ್ಕೂ ಆಗಲಿಲ್ಲ. ಡ್ರೈವರ್ ಜೊತೆ ಕಳಿಸ್ಕೊಟ್ಟೆ ಅಷ್ಟೇ ತಾನೇ? ದಿಢೀರತ್ತ ಹೊರಟ್ಬಿಡ್ಲಲ್ಲ, ಏನು ರೀಸನ್ ಇಲ್ಲ ತಾನೇ? ಇಲ್ಲ ಬ್ರೋ, ನಥಿಂಗ್. ಬೇಕಾದ್ರೆ ಕಾಲ್ ಮಾಡ್ಕೊಡ್ಲಾ, ಮಾತಾಡ್ತೀಯಾ? ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಅವಳು ಆರಾಮಾಗಿದ್ರೆ ಅಷ್ಟೇ ಸಾಕು. ಓಕೆ, ಸಿ ಯು ಬ್ರೋ. ಯಾ. ಒಳ್ಳೆ ಕರ್ಮ ನಂದು. ಹೆಂಗಿದ್ರು ಅವಳಿಲ್ಲ, ನೆಮ್ಮದಿಯಾಗಿ ಒಂದಷ್ಟು ದಿನ ಇಂಡಿಪೆಂಡೆನ್ಸ್ ಡೇನ ಆಯಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡ್ರೆ ಈ ಮನೇಲಿ ಅದೇನು ಕರ್ಮ ಆಗುತ್ತೆ. ಒಬ್ಬರಾದ್ಮೇಲೆ ಒಬ್ರು ಬರ್ತಾರೆ, ಅವಳ ಬಗ್ಗೆ ವಿಚಾರಿಸ್ತಾರೆ, ಹೇಗಿದ್ದಾಳೆ ಅಂತ ಕೇರಿಂಗ್ ಬೇರೆ. ಈ ಮನೇಲಿ ನನಗಿಂತ ಜಾಸ್ತಿ ಅವಳಿಗೆ ಬೆಲೆ ಅನ್ಸುತ್ತೆ. ಕರ್ಮ, ಲೈಫ್ ಲಾಂಗ್ ಬಿಡದೆ ಅಂಟ್ಕೊಂಡಿರೋ ಅಂಟು ಅವಳು. ಏನು ಮಾಡಿ ಸಾಯ್ಲಿ. ತಗೊಳ್ಳಿ ಕಾಫಿ. ಏನ್ರಿ ಇವತ್ತು ಮೇಲಿಂದ ಮೇಲೆ ಕಾಫಿ? ನೀವು ಕಾಫಿ ಲವರ್ ಅಲ್ವಾ, ಅದಕ್ಕೆ ನೀವು ಕೇಳೋಕೆ ಮುಂಚೆ ನಾನು ತಂದು ಕೊಟ್ಟೆ. ಸಾರಿ, ನಾನು ನಿಮ್ಮ ಲವರ್. ನೀವೇನು ಹೇಳಬೇಕಾಗಿಲ್ಲ, ನನಗೆ ಗೊತ್ತು ಬಿಡಿ. ಅಲ್ಲ ರೀ, ಈ ಥರ ಮೇಲಿಂದ ಮೇಲೆ ಕಾಫಿ ಕೊಟ್ರೆ ನನ್ನ ಆರೋಗ್ಯ ಏನಾಗ್ಬೇಡ? ನೀವು ಯಾವಾಗಿಂದ ಹೆಲ್ತ್ ಕಾನ್ಷಿಯಸ್ ಆದ್ರಿ? ಆಗಲ್ಲ, ಇಷ್ಟೊಂದು ಶುಗರು ಬಾಡಿ ಒಳಗಡೆ ಹೋದ್ರೆ ಏನಾಗುತ್ತೆ ಹೇಳಿ? ನೆಕ್ಸ್ಟ್ ಟೈಮಿಂದ ನಾನು ನಿಮಗೆ ಬೆಲ್ಲದ ಕಾಫಿ ಮಾಡ್ಕೊಡ್ತೀನಿ. ಹೌದಾ? ಮಾಡ್ರಿ. ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಬೆಲ್ಲದ ಕಾಫಿ ಮಾಡೋದು. ಅಬ್ಬಬ್ಬಬ್ಬ, ಅದು ರುಚಿನೇ ಅದ್ಭುತ ರೀ, ನಿಜವಾಗ್ಲೂ ಗ್ರೇಟ್. ಏನಾಯ್ತು ರೀ, ಏನಾಗ್ತಿದೆ? ಹಲೋ, ಏನಾಯ್ತು ರೀ? ಅರಿ ಓಕೆ ಭೂಮಿಕಾ? ಹಲೋ, ಏನಾಯ್ತು ರೀ? ಏನು ತಿಂದ್ರಿ? ಅಥವಾ ಪಿತ್ತಾಗಿದ್ದ ಜಾಸ್ತಿ ಆಯ್ತಾ? ಇಲ್ಲ, ಹಾಗೆ ಸುಮ್ಮನೆ. ಏನು ಹಾಗೆ ಸುಮ್ಮನೆ? ಅಲ್ಲ ರೀ, ವಾಮಿಟ್ ಆಯ್ತಲ್ರಿ? ಇದ್ದಕ್ಕಿದ್ದಾಗೆ ಬರೋದಕ್ಕೆ ಅದೇನು ಸೀನಾ ಕೆಮ್ಮ? ಏನೋ ಫುಡ್ಡಲ್ಲೇ ಮಿಸ್ಟೇಕ್ ಆಗಿರಬೇಕು. ಹಾಗೆ ಆಗಿರಬೇಕು. ನಿನ್ನೆ ರಾತ್ರಿ ಲೇಟ್ ಆಗ್ತಿದ್ನಲ್ಲ, ಅದಕ್ಕೆ ಹಾಗಾಗಿರ್ಬೇಕು. ಇವರೊಬ್ರು, ನಾನೇನೋ ಕನ್ಸು ಕಾಣ್ತಿದ್ದೀನಿ, ಇವ್ರು ನೋಡಿದ್ರೆ ಫುಡ್ ಮಿಸ್ಟೇಕ್ ಅಂತಿದ್ದಾರೆ. ಹಲೋ, ಅರಿ ಓಕೆ? ನಾನು ನಿಮ್ಗೋಸ್ಕರ ಬೆಲ್ಲದ ಕಾಫಿ ಮಾಡಿಬಿಡ್ತೀನಿ. ಅದಕ್ಕೆ ಹೇಳೋದು, ನಿಮ್ಮೇಲೆ ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಿ. ಏನು ಹೇಳೋದಪ್ಪ, ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತಾರೆ.
ಏನು ಖುಷಿಯಾಗಿದ್ಯಾ? ಒಳ್ಳೊಳಗೆ ನಗ್ತಾ ಇದೆಯಾ? ಏನು ಸಮಾಚಾರ? ಏನೂ ಇಲ್ಲ ಅಜ್ಜಿ. ಏ ಕಳ್ಳಿ, ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೆಯಾ? ನಿನ್ನ ಮುಖನೇ ಎಲ್ಲ ಹೇಳ್ತಾ ಇದೆ. ಮುಖದಲ್ಲಿ ಏನೋ ಒಂಥರ ಹೊಳಪು ಬಂದ್ಬಿಟ್ಟಿದೆ, ಫಳಫಳ ಅಂತ ಹೊಳಿತಾ ಇದೆ. ನನ್ನ ಹತ್ರ ಹೇಳೋದಕ್ಕೇನು? ಏನಾದರೂ ಖುಷಿ ವಿಷಯನಾ? ಹೇಳು, ಪರವಾಗಿಲ್ಲ. ನಾನು ಇದನ್ನೆಲ್ಲ ದಾಟೆ ಮುಂದೆ ಬಂದಿರೋದು. ಹಾ, ಅದಕ್ಕೆ ಯಾಕೆ ನಾಚಿಕೆ? ಈ ಕಾಟಿ ಮುದುಕಿ ಮತ್ತು ಬುರ್ನಾಸ್ ಭೂಮಿಕಾ ಏನೋ ಗುಸುಗುಸು ಮಾತಾಡ್ತಿದಾರಲ್ಲ, ವಿಷಯ ಏನಿರ್ಬೋದು? ಹೇಳು, ಇದು ಅದೇ ತಾನೇ? ಗೊತ್ತಿಲ್ಲ, ವಾಮಿಟ್ ಆಯ್ತು ಅಷ್ಟೇ. ವಾಮಿಟ್ ಆಯ್ತಾ? ಖಾತ್ರಿ ಆಯ್ತು ಬಿಡು, ಇದು ಅದೇ, ಅನುಮಾನನೇ ಇಲ್ಲ. ಏನಿದು ಈ ವಾಂತಿ ಆ ವಾಂತಿ ಆಗಿರ್ಬೋದಾ?